ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ ಸಂಘರ್ಷ ತಾರಕಕ್ಕೇರಿದೆ. ಲೆಕ್ಕಾಕುಡಿ ಚಳುವಳಿಗೆ ಉತ್ತರ ನೀಡೋದಕ್ಕೆ ಟ್ರಸ್ಟಿಗಳು ಮುಂದಾಗಿದ್ದಾರೆ. ಇವತ್ತು ಹರಿಹರದಲ್ಲಿ ಭಕ್ತರ ಸಮ್ಮುಖದಲ್ಲಿ ಇವತ್ತು ಲೆಕ್ಕಪತ್ರ ನೀಡೋದಕ್ಕೆ ಟ್ರಸ್ಟಿಗಳು ನಿರ್ಧಾರ ಮಾಡಿದ್ದಾರೆ. ಪೀಠಕ್ಕೆ ಇಲ್ಲಿ ತನಕ ಸಂದಾಯವಾದಂತಹ ದೇಣಿಗೆ, ಸರ್ಕಾರದಿಂದ ಬಂದಂತಹ ಅನುದಾನ, ಇದರ ಬಗ್ಗೆ ಹಲವು ಸಮಯದಿಂದ ಪ್ರಶ್ನೆಗಳನ್ನ ಎತ್ತಲಾಗಿದೆ. ಲೆಕ್ಕ ಕೊಡಿ ಅಂತ ಜಟಾಪಟಿ ತಾರಕಕ್ಕೇರಿದೆ. ಈಗ ಲೆಕ್ಕ ಕೊಡಿ ಚಳುವಳಿ ಸಮಿತಿ ವಿರೋಧದ ನಡುವೆಯೂ ಕೂಡ ಟ್ರಸ್ಟಿಗಳು ಲೆಕ್ಕ ಕೊಡೋದಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸಮಾವೇಶ, ಬೃಹತ್ ಪೆಂಡಾಲ್ ಹಾಕಿ ಸಾರ್ವಜನಿಕವಾಗಿ ಲೆಕ್ಕಪತ್ರ ನೀಡೋದಕ್ಕೆ ಸಿದ್ಧತೆ ಆಗಿದೆ. ಟ್ರಸ್ಟಿನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಆಹ್ವಾನ ಕೊಡಲಾಗಿದೆ. ಲೆಕ್ಕಾಕುಡಿ ಚಳುವಳಿ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡ, ವಚನಾನಂದ ಸ್ವಾಮೀಜಿಗಳಿಗೂ ಸಮಾವೇಶಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಪಂಚಮಸಾಲಿ ಪೀಠ ಸಂಘರ್ಷ ಇದೀಗ ತಾರಕಕ್ಕೇರಿದೆ. ಲೆಕ್ಕಾಕುಡಿ ಚಳುವಳಿನೇ ಶುರುವಾಗಿತ್ತು. ಇದಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದೆಲ್ಲದರ ನಡುವೆ ಇವತ್ತು ಲೆಕ್ಕ ಕೊಡೋದಕ್ಕೆ ವೇದಿಕೆ ಸಜ್ಜಾಗಿದೆ. 2008ರಿಂದ 2026ರವರೆಗಿನ ಮಠದ ಲೆಕ್ಕಪತ್ರ ನೀಡೋದಕ್ಕೆ ತೀರ್ಮಾನಿಸಿದ ಪೀಠ ಸ್ಥಾಪನೆಯಿಂದ ಹಿಡಿದು ಇಲ್ಲಿ ತನಕ ಏನೇನು ವಹಿವಾಟುಗಳಾಗಿದೆ, ಎಷ್ಟು ದೇಣಿಗೆ ಬಂದಿದೆ, ಸರ್ಕಾರದಿಂದ ಎಷ್ಟು ಕೋಟಿ ಅನುದಾನ ಬಂದಿದೆ, ಇವೆಲ್ಲದರ ಬಗ್ಗೆ ಲೆಕ್ಕ ಕೊಡ್ತೀವಿ ಅಂತ ಬಿಸಿ ಉಮಾಪತಿ ಹೇಳಿದ್ದಾರೆ. ತರಾತುರಿಯಲ್ಲಿ ಲೆಕ್ಕಪತ್ರ ಕೊಡೋದಕ್ಕೆ ಲೆಕ್ಕ ಕೊಡಿ ಚಳುವಳಿ ಸಮಿತಿ ವಿರೋಧ ವ್ಯಕ್ತಪಡಿಸಿದೆ. 2 ದಿನದಲ್ಲಿ ಲೆಕ್ಕ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೇಗೆ ಸಾಧ್ಯ ಅಂತ ಸಮಿತಿ ಪ್ರಶ್ನೆ ಮಾಡ್ತಾ ಇದೆ. ಪೀಠ ಸ್ಥಾಪನೆ ಆದಾಗ್ಲಿಂದ ಇಲ್ಲಿ ತನಕ ಇಷ್ಟು ವರ್ಷಗಳ ಕಾಲ ಏನೇನು ವಹಿವಾಟು ನಡೆದಿದೆ ಅನ್ನೋದನ್ನ ಲೆಕ್ಕ ಕೊಡೋದಕ್ಕೆ ತಿಂಗಳಾನ್ಗಟ್ಲೆ ಬೇಕು, ಅದಕ್ಕೊಂದು ತಯಾರಿ ಬೇಕು. ಆದ್ರೆ 2 ದಿನದಲ್ಲಿ ತೀರ್ಮಾನ ಮಾಡಿ ಲೆಕ್ಕ ಕೊಡೋದಕ್ಕೆ ಹೊರಟಿದ್ದಾರೆ. ಇದು ಸಮಂಜಸ ಅಲ್ಲ ಅಂತ ಲೆಕ್ಕ ಕೊಡಿ ಚಳುವಳಿ ಸಮಿತಿ ಹೇಳ್ತಾ ಇದೆ. ಹಾಗಾಗಿ ವಿರೋಧ ವ್ಯಕ್ತಪಡಿಸಿದೆ. 3 ತಿಂಗಳು ಕಾಲಾವಕಾಶ ಪಡೆದು ರಾಜ್ಯ ಪ್ರವಾಸ ಮಾಡಲಿ, ರಾಜ್ಯದಾದ್ಯಂತ ಇರೋ ಭಕ್ತರು ಎಲ್ಲೆಲ್ಲಿ ಯಾವ್ಯಾವ ಭಕ್ತರು ದೇಣಿಗೆ ಕೊಟ್ಟಿದ್ದಾರೆ ಅದರ ಮಾಹಿತಿಯನ್ನ ಪಡೀಲಿ, ಪತ್ರಿಕೆ ಮಾಧ್ಯಮಗಳಲ್ಲಿ ದಿನಾಂಕ ಪ್ರಕಟಿಸಿ ಅಂತ ಪರಮೇಶ್ವರ್ ಗೌಡ ಹೇಳಿದ್ದಾರೆ. 2008ರಿಂದ 2026ರವರೆಗೂ ಪೈ ಟು ಪೈ ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನಿದೆ, ಆಸ್ತಿ ಏನಿದೆ, ಎಷ್ಟು ಕಲೆಕ್ಷನ್ ಆಗಿದೆ, ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾರಿಂದ ಬಂದಿದೆ, ಪೂರ ಪ್ರತಿಯೊಂದು ಲೆಕ್ಕ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲರಿಗೂ ಆಹ್ವಾನ ಮಾಡಿದ್ದೇವೆ. ಮತ್ತು ಯಾರು ಏನು ಲೆಕ್ಕ ಕೇಳಿದ್ರಲ್ಲ ಅವರಿಗೂ ಆಹ್ವಾನ ಮಾಡಿದ್ದೇವೆ. ಸ್ವಾಮೀಜಿಯವರಿಗೂ ಆಹ್ವಾನ ಮಾಡಿದ್ದೇವೆ, ಪರಿಚಿತ ಮಾಡಿದ ಸ್ವಾಮೀಜಿಯವರಿಗೆ ಆಹ್ವಾನ ಮಾಡಿದ್ದೇವೆ. ಪ್ರತಿಯೊಂದು ಲೆಕ್ಕ ಕೊಡ್ತೇವೆ. ಆ ಲೆಕ್ಕದಲ್ಲಿ ವಿಚಾರಗಳು ತಾವುಗಳು ಹೆಚ್ಚಿನ ರೀತಿ ಭಾಗವಹಿಸಿ ವಿಚಾರಗಳನ್ನ ತಿಳ್ಕೋಬೇಕಂತ ಹೇಳ್ತಾನೆ. 2008ರಿಂದ ಇಂದು ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡೋ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ವೇಳೆ ವಚನಾನಂದ ಶ್ರೀಗಳ ಮೇಲೆ ಹಲ್ಲೆಯಾಗೋ ಸಾಧ್ಯತೆ ಇದೆ. ಮಠದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ನೀಡೋದಕ್ಕೆ ಮನವಿ ಮಾಡಿದ್ದಾರೆ. ದಾವಣಗೆರೆ ಎಸ್ಪಿಗೆ ಲೆಕ್ಕ ಕೊಡಿ ಚಳುವಳಿ ಅಧ್ಯಕ್ಷ ಪರಮೇಶ್ವರ್ ಗೌಡ ಮನವಿ ಮಾಡಿದ್ದಾರೆ. ಹರಿಹರ ಪೀಠದ ಟ್ರಸ್ಟಿಗಳು ಇವತ್ತು ಲೆಕ್ಕ ಕೊಡೋದಕ್ಕೆ ದಿನಾಂಕ ನಿಗದಿ ಮಾಡಿದ್ದಾರೆ. ಪೀಠ ಸ್ಥಾಪನೆ ಆದಾಗ್ನಿಂದ ಇಲ್ಲಿವರೆಗಿನ ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯೋ ಸಾಧ್ಯತೆ ಇದೆ. ವಚನಾನಂದ ಸ್ವಾಮೀಜಿ ಮೇಲೆ ದೈಹಿಕ ಹಲ್ಲೆ ನಡೆಯೋ ಸಾಧ್ಯತೆ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕಳೆದ ಹಲವು ಸಮಯದಿಂದ ನಡೀತಾ ಇರುವಂತಹ ಜಟಾಪಟಿ ಇದೆ. ಏಪ್ರಿಲ್ ತಿಂಗಳಲ್ಲಿ ವಚನಾನಂದ ಶ್ರೀಗಳನ್ನ ಪೀಠದ ಟ್ರಸ್ಟಿಗಳು ಉಚ್ಚಾಟನೆ ಮಾಡುತ್ತಾರೆ. ಈಗ ನೋಡಿದ್ರೆ ಸಂಘ ಅದೇ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಿದೆ. ಟ್ರಸ್ಟಿಗಳು ಉಚ್ಚಾಟನೆ ಮಾಡಿದ್ದನ್ನ ಸ್ವಾಮೀಜಿ ಒಪ್ಕೋತಾ ಇಲ್ಲ. ಸಂಘ ಉಚ್ಚಾಟನೆ ಮಾಡಿದೆ ಟ್ರಸ್ಟಿಗಳನ್ನ, ಟ್ರಸ್ಟಿಗಳು ಒಪ್ಕೋತಾ ಇಲ್ಲ.
ಉಚ್ಚಾಟನೆ ಮಾಡೋ ಅಧಿಕಾರವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಲೆಕ್ಕ ಕೊಡೋದಕ್ಕೆ ಟ್ರಸ್ಟಿಗಳು ರೆಡಿ ಆಗಿದ್ದಾರೆ. ಆದರೆ ಇದು ಮತ್ತೊಂದು ಸುತ್ತಿನ ಹೈಡ್ರಾಮಾಕ್ಕೆ ಕಾರಣವಾಗತ್ತಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಕೊಡಿ ಅಂತ ಲೆಕ್ಕ ಕೊಡಿ ಚಳುವಳಿಯ ಅಧ್ಯಕ್ಷರಾದಂತಹ ಪರಮೇಶ್ವರ್ ಗೌಡ ಅವರು ಮನವಿ ಮಾಡಿದ್ದಾರೆ. ಹರಿಹರ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಉಚ್ಚಾಟನೆಯ ಪರ್ವ ನಡೀತಾ ಇದೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾಯ್ತು. ಈಗ ಅದೇ ಪೀಠದ ಟ್ರಸ್ಟಿಗಳ ಉಚ್ಚಾಟನೆ ಆಗಿದೆ. ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಪಂಚಮಸಾಲಿ ಗುರುಪೀಠ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್, ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಉಚ್ಚಾಟನೆ ಆಗಿರೋದು. ಉಚ್ಚಾಟನೆ ವಿಚಾರದಲ್ಲಿ ಸಂಘದ ಪದಾಧಿಕಾರಿಗಳಲ್ಲೇ ಭಿನ್ನಾಭಿಪ್ರಾಯ ಇದೆ. ನಿನ್ನೆ ಸಂಘದ ರಾಜ್ಯಾಧ್ಯಕ್ಷರು ಹೇಳಿಕೆ ಕೊಡ್ತಾರೆ. ಸೋಮನಗೌಡ ಪಾಟೀಲ್ ಉಚ್ಚಾಟನೆ ಮಾಡಿದೀವಿ ಟ್ರಸ್ಟಿಗಳನ್ನ. ಪೀಠದಲ್ಲಿ ಈ ರೀತಿ ಗೊಂದಲಗಳಾದಾಗ ಸಂಘ ಮಧ್ಯಪ್ರವೇಶ ಮಾಡಬಹುದು, ಈ ತರದ ತೀರ್ಮಾನ ತಗೋಬಹುದು, ಸಂಘದ ಬೈಲಾ ಪ್ರಕಾರ ತೀರ್ಮಾನ ತಗೊಂಡಿದ್ದೀವಿ ಅಂತ. ಆದ್ರೆ ಈಗ ನೋಡಿದ್ರೆ ಸಂಘದ ಪದಾಧಿಕಾರಿಗಳಲ್ಲೇ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆ. ಟ್ರಸ್ಟ್ ಬೈಲಾನೇ ಬೇರೆ, ಸಂಘದ ಬೈಲಾನೇ ಬೇರೆ ಇದೆ. ಉಚ್ಚಾಟನೆ ಮಾಡೋ ಅಧಿಕಾರ ಸಂಘಕ್ಕಿಲ್ವೇ ಇಲ್ಲ ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿ ಹೇಳಿಕೆ ಕೊಟ್ಟಿರೋದು. ಸಂಘದ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಪಟ್ಟಣಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಸ್ಟಿನಲ್ಲಿ ಇರುವಂಥ ಬೈಲಾದಲ್ಲಿ ನಮಗೆ ಅಧಿಕಾರ, ನಮ್ಮ ಸಂಘದಲ್ಲಿರುವಂಥ ನಮ್ಮ ಅಧಿಕಾರ ನಿಮಗೆಲ್ಲರಿಗೂ ಆ ನೋಟ್ನಲ್ಲಿ ಅಂತಂದು ಕೊಟ್ಟಿದ್ದೇವೆ. ನಮ್ಮ ಈ ಸದ್ಯದಲ್ಲಿರುವಂಥ ಟ್ರಸ್ಟಿಗಳಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ಎಲ್ಲರೂ ದುಷ್ಟರಲ್ಲ. ಈ ಸಮಾಜವನ್ನು ಒಳಿತಿಗಾಗಿ ಒಯ್ಯುವಂಥ ಟ್ರಸ್ಟಿಗಳು ಕೂಡ ಇದ್ದಾರೆ. ಅವ್ರನ್ನ ಅಭಿನಂದಿಸ್ತಾ ಈ ಲೆಕ್ಕ ಕೊಡುವಂಥ ಚಳುವಳಿಗೆ ಏನು ಮುನ್ನುಡಿ ಬರೆದ್ರು, 4 ಗೋಡೆ ಮಧ್ಯೆ ಇರುವಂಥ ನಮ್ಮ ಜಗಳಗಳನ್ನು ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇ ಗೊತ್ತಾಗುವಂಥ ಸ್ಥಿತಿ ಒಳಗೆ ಮಾಡಿರುವಂಥ ಸನ್ಮಾನ್ಯ ಬಿಸಿ ಉಮಾಪತಿಯವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನು ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಸಂಘದವರೇ ಎಲ್ಲ ಆಜೀವ ಸದಸ್ಯರು, ಇದಕ್ಕೆ ಯಾರು ಆಜೀವ ಸದಸ್ಯರಿಲ್ಲ ಈ ಟ್ರಸ್ಟ್ಗೆ. ಇವರೇ 7 ಜನ ಸುಪ್ರೀಂ. ಇವ್ರನ್ನ ಯಾರು ನೇಮಕಾತಿ ಮಾಡ್ತಾರೆ ಈ ಬೈಲಾದಲ್ಲಿಲ್ಲ. ಇವ್ರು ಹೇಗೆ ನೇಮಕಾತಿ ಆದರೂ ಇಲ್ಲ, ಇದಕ್ಕೆ ಮೆಂಬರ್ಶಿಪ್ ಇಲ್ಲ. ನಮ್ಮ ಸಂಘಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸೋಮನಗೌಡ ಮಾಲಿ ಪಾಟೀಲ್ರವರು ದಾವಣಗೆರೆ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡುತ್ತಾ ಟ್ರಸ್ಟಿನ ಪದಾಧಿಕಾರಿಗಳಾದಂತಹ ಬಿ ಸಿ ಉಮಾಪತಿ ಅವರನ್ನು, ಜ್ಯೋತಿ ಪ್ರಕಾಶ್ ಅವರನ್ನು, ಚಂದ್ರಶೇಖರ್ ಪೂಜಾರಿ ಅವರನ್ನು ನಾನು ಸಸ್ಪೆಂಡ್ ಮಾಡಿದ್ದೇನೆ ಅಂತ ಹೇಳಿದರು. ಅದಕ್ಕೆ ನಾನು ಅವರಿಗೆ ಇಷ್ಟೇ ಕೇಳ್ಕೊಳ್ಳೋದು, ಅವರು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರು. ಟ್ರಸ್ಟಿಗೂ ಮತ್ತು ಸಂಘಕ್ಕೂ ಟ್ರಸ್ಟಿನ ಬೈಲಾನೇ ಬೇರೆ ಇದೆ, ಸಂಘದ ಬೈಲಾನೇ ಬೇರೆ ಇದೆ. ಸಂಘದ ಬೈಲಾದಲ್ಲಿ ಟ್ರಸ್ಟಿನ ಒಂದು ವಿಷಯನೂ ಕೂಡ ಇಲ್ಲ. ಸಂಘನ ಯಾವ ರೀತಿ ಮುಂದುವರಿಸಬೇಕು, ಸಂಘನ ಯಾವ ರೀತಿ ಬೆಳೆಸಬೇಕು, ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರವನ್ನು ಮಾಡಬೇಕು, ರೈತರ ಬಗ್ಗೆ ಕಷ್ಟ ಸುಖದ ಬಗ್ಗೆ ಕೇಳಬೇಕು, ಬಡವರ ಬಗ್ಗೆ ಗಮನ ಕೊಡಬೇಕು, ಸಂಘವನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವ್ರ ರಾಜ್ಯಾಧ್ಯಕ್ಷರನ್ನಾಗಿ ನಾವು ಮಾಡಿರೋದು ಸೋಮನಗೌಡ ಮಾಲಿ ಪಾಟೀಲ್ರವ್ರನ್ನ. ಇವ್ರನ್ನ ಯಾರೂ ತೆಗೆಯೋಕ್ಕೆ ಅವ್ರಿಗೆ ಹಕ್ಕಿಲ್ಲ. ಅವ್ರಿಗೇನಾದರೂ ಸ್ವಲ್ಪ ಬುದ್ಧಿ ಭ್ರಮೆ ಆಗಿದೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಸರಿಯಾಗಿ ಬೈಲಾನ ಓದಿಬಿಟ್ಟು ಮಾತಾಡಬೇಕು. ಸುಳ್ಳಿನ ಕಂತೆಯನ್ನು ಪುಂಖಾನುಪುಂಖವಾಗಿ ಹೇಳಿ ಸಮಾಜದ ದಾರಿಯನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರು ದಯಮಾಡಿ ಮಾಡಬೇಡಿ. ಯಾಕಂದರೆ ನೀವು ರಿಟೈರ್ಡ್ ಪ್ರೊಫೆಸರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾಂತೇಶ್, ಈ ಸಂಘ ಮತ್ತು ಪೀಠ ಮಧ್ಯೆ ನಡೀತಾ ಇರೋದೇನು ಹಾಗಾದ್ರೆ? ಈಗ ನಿನ್ನೆ ನೋಡಿದ್ರೆ ಸಂಘದ ರಾಜ್ಯಾಧ್ಯಕ್ಷರು ಸೋಮನಗೌಡ ಪಾಟೀಲ್ ಹೇಳಿಕೆ ಕೊಡ್ತಾರೆ, 3 ಜನ ಟ್ರಸ್ಟಿಗಳನ್ನ ನಾವು ಉಚ್ಚಾಟನೆ ಮಾಡಿದೀವಿ ಅಂತ. ಈ ಕಡೆ ಟ್ರಸ್ಟಿಗಳು ಹೇಳ್ತಾರೆ ಸಂಘಕ್ಕೆ ಆ ಅಥಾರಿಟಿನೇ ಇಲ್ಲ ಅಂತ, ಬೈಲಾ ಪ್ರಕಾರ ತೀರ್ಮಾನ ತಗೊಂಡಿದ್ದೀವಿ ಅಂತ ಸಂಘ ಹೇಳ್ತಾ ಇದೆ. ಈಗ ನೋಡಿದ್ರೆ ಸಂಘದ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಅವರು ಹೇಳ್ತಾರೆ ಸಂಘದಲ್ಲಿ ಪೀಠದ ಬಗ್ಗೆ ಯಾವ ವಿಷಯವೂ ಕೂಡ ಮೆನ್ಷನ್ನೇ ಆಗಿಲ್ಲ, ಆ ರೈಟ್ಸೇ ಇಲ್ಲ ಸಂಘಕ್ಕೆ ಅಂತ. ಯಾವ ಬೈಲಾ ನೋಡಿಕೊಂಡು ಯಾರು ಏನ್ ತೀರ್ಮಾನ ತಗೊಂಡಿದ್ದಾರೆ ಅಂತ?
ಎಸ್ ಶ್ವೇತಾ, ಏನೀಗ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ದಿನಕ್ಕೊಂದು ತಿರುವು ಪಡಿತಾ ಇದೆ, ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿ ಅವರನ್ನ ಯಾವಾಗ ಉಚ್ಚಾಟನೆ ಮಾಡಲಾಯಿತು, ಈ ಬಳಿಕ ಏನು ಆ ಲೆಕ್ಕ ಕೊಡಿ ಚಳವಳಿ ಸಮಿತಿಯ ಹೋರಾಟವು ತೀವ್ರಗೊಂಡಿತು. ಬಳಿಕ ಏನು ವಚನಾನಂದ ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ರಾಜ್ಯ ಪಂಚಮಸಾಲಿ ಸಂಘ ಅಂದ್ರೆ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರೇನಿದ್ದಾರೆ ಸೋಮನಗೌಡ ಮಾಲಿ ಪಾಟೀಲ್ ದಿಢೀರ್ ನಿನ್ನೆ ಪ್ರತ್ಯಕ್ಷರಾದರು. ವಚನಾನಂದ ಸ್ವಾಮೀಜಿ ಅವರನ್ನು ಉಚ್ಚಾಟನೆ ಆದ ಬಳಿಕ ಎಲ್ಲೂ ಸಹ ಕಾಣಿಸಿಕೊಂಡಿರಲಿಲ್ಲ, ಬಸವೋತ್ಸವ ಕಾರ್ಯಕ್ರಮದಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆದರೆ ನಿನ್ನೆ ದಾವಣಗೆರೆಯ ಪ್ರೆಸ್ ಕ್ಲಬ್ನಲ್ಲಿ ಪ್ರತ್ಯಕ್ಷಗೊಂಡು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಇನ್ನು ನಾವು ಸಂಘದ ಬಯಲಾ ಪ್ರಕಾರ ಮಠದ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಮತ್ತು ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಹಾಗೂ ಟ್ರಸ್ಟಿ ಆದಂತ ಚಂದ್ರಶೇಖರ್ ಪೂಜಾರ್ ಅವರನ್ನು ಉಚ್ಚಾಟನೆ ಮಾಡಿದೀವಿ ಎಂಬ ಮಾತನ್ನ ಹೇಳಿದ್ರು. ಇದಾದ ಬಳಿಕ ಸಂಜೆ ಏನು ಹರಿಹರ ಪೀಠದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಈ ವೇಳೆ ಅದೇ ಸಂಘದ ಅಂದ್ರೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಸಂಘದ ಬಯಲಾನೆ ಬೇರೆ, ಮಠದ ಟ್ರಸ್ಟ್ದ ಬಯಲಾನೆ ಬೇರೆ. ಏನು ಪರಮೇಶ್ ಪಟ್ಟಣ ಶೆಟ್ಟಿ ಅವರು ಹೇಳುವ ಪ್ರಕಾರ ಸಂಘಕ್ಕೆ ಯಾವುದೇ ಅಧಿಕಾರ ಇಲ್ಲ, ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡುವ ಅಧಿಕಾರ ಯಾವುದೂ ಇಲ್ಲ. ಏನಾದರೂ ಸಂಘಕ್ಕೆ ಸಲಹೆ ಕೊಡಬೇಕಾದ್ರೆ ರಾಜ್ಯ ಮಟ್ಟದ ಸಭೆಯನ್ನ ನಡೆಸಿ ಅದರಲ್ಲಿ ತೀರ್ಮಾನ ಕೈಗೊಂಡು ಬಳಿಕ ಒಂದು ಸಲಹೆಯನ್ನ ನೀಡಬಹುದು ಹೊರತು ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡುವ ಅಧಿಕಾರ ಸಂಘಕ್ಕೆ ಇಲ್ಲ ಅಂತ ಹೇಳ್ತಾರೆ. ಇತ್ತ ಟ್ರಸ್ಟಿಗಳಲ್ಲೂ ಸಹ ಒಮ್ಮತ ಇಲ್ಲ, ಇತ್ತ ಸಂಘದ ಪದಾಧಿಕಾರಿಗಳಲ್ಲೂ ಸಹ ಒಮ್ಮತ ಇಲ್ಲ. ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಏನಾಗ್ತಾ ಇದೆ ಎಂಬುದು ಭಕ್ತರಿಗೂ ಸಹ ಒಂದು ರೀತಿ ಆತಂಕ ಮನೆ ಮಾಡ್ತಾ ಇದೆ. ಇದು ಮಠನೋ ಏನು ಪಕ್ಷದ ಕಚೇರಿಯೋ ಉಚ್ಚಾಟನೆ ಪರ್ವ ನಡೀತಾ ಇದೆ, ಏನು ಪಕ್ಷದಲ್ಲಿ ಯಾವ ರೀತಿ ಉಚ್ಚಾಟನೆ ಮಾಡ್ತಾರೆ ಆ ರೀತಿ ಮಠದಲ್ಲಿ ಪೀಠಾಧಿಕಾರಿಗಳನ್ನ ಉಚ್ಚಾಟನೆ ಮಾಡ್ತಾರೆ, ಮತ್ತೊಂದು ಕಡೆ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡ್ತಾರೆ. ಇಲ್ಲಿ ಮಠದಲ್ಲಿ ಏನ್ ನಡೀತಾ ಇದೆ ಎಂಬ ಭಾವನೆ ಈಗ ಭಕ್ತರಲ್ಲಿ ಕಾಡ್ತಾ ಇರುವಂತದ್ದು. ಮತ್ತೊಂದೆಡೆ ಈಗ ಲೆಕ್ಕ ಕೊಡಿ ಚಳುವಳಿ ಸಮಿತಿಯನ್ನು ಲೆಕ್ಕ ಕೊಡಿ ಚಳವಳಿ ಹೋರಾಟ ತೀವ್ರಗೊಳಿಸಿತ್ತು. ಇಂದು ಲೆಕ್ಕ ಕೊಡಲು ಟ್ರಸ್ಟಿಗಳು ಮುಂದಾಗಿರುವಂತದ್ದು. ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರ ನೇತೃತ್ವದಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಇಂದು ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ಅದರಂತೆ ಭಕ್ತರಿಗೂ ಸಹ ಆಹ್ವಾನ ನೀಡಲಾಗಿದೆ. ನಾವು ಸಾರ್ವಜನಿಕವಾಗಿಯೇ ನಾವು ನಮ್ಮ ಲೆಕ್ಕವನ್ನ ಕೊಡ್ತೀವಿ. ನಾವು ಪ್ರತಿ ವರ್ಷ ಲೆಕ್ಕವನ್ನ ಕೊಡ್ತಾನೆ ಬಂದಿದ್ವಿ. 2008ರಲ್ಲಿ ಪೀಠ ಏನು ಸ್ಥಾಪನೆ ಆಯಿತು, ಆ ಪೀಠ ಸ್ಥಾಪನೆಯಾದ ದಿನದಿಂದಲೂ ಸಹ ನಾವು ಲೆಕ್ಕವನ್ನ ಕೊಡ್ತಾ ಬಂದಿದ್ದೀವಿ. ಆದ್ರೂ ಸಹ ಈಗ ಸಾರ್ವಜನಿಕವಾಗಿ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ನಾವು ಮಠಕ್ಕೆ ಬಂದ ದೇಣಿಗೆ, ಸರ್ಕಾರದಿಂದ ಬಂದ ಅನುದಾನ ಮತ್ತು ಅದರ ಎಷ್ಟೆಷ್ಟು ಖರ್ಚಾಗಿದೆ, ಏನೇನಾಗಿದೆ ಎಂಬ ಬಗ್ಗೆ ಎಲ್ಲ ಸಂಪೂರ್ಣ ವಿವರವನ್ನ ಇಂದು ನಾವು ಕೊಡ್ತೀವಿ ಅಂತ BC ಉಮಾಪತಿ ಅವರು ಹೇಳಿರುವಂತದ್ದು. ಆದ್ರೆ ಇದಕ್ಕೆ ಲೆಕ್ಕ ಕೊಡಿ ಚಳುವಳಿ ಸಮಿತಿ ಒಂದು ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ 2008ರಿಂದ ಈವರೆಗೂ ಸಹ ಎಷ್ಟೋ ಮಂದಿ ದೇಣಿಗೆ ಕೊಟ್ಟಿದ್ದಾರೆ. ಹೀಗಾಗಿ 3 ತಿಂಗಳ ಕಾಲಾವಕಾಶ ತೆಗೆದುಕೊಳ್ಳಿ. ಲೆಕ್ಕ ಕೊಡಿ ಚಳುವಳಿ ಸಮಿತಿಯು ಸಹ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತೆ, ಯಾರ್ಯಾರು ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಎಂಬ ಮಾಹಿತಿಯನ್ನು ಕಲೆ ಹಾಕುತ್ತೆ. ನೀವು ಹೋಗಿ ಮಾಹಿತಿಯನ್ನ ಕಲೆ ಹಾಕಿ ಬಳಿಕ ಒಂದು ದಿನಾಂಕವನ್ನ ನಿಗದಿ ಮಾಡಿ ಅಂದು ಲೆಕ್ಕ ಕೊಡಿ ಅಂತ ಏನು ಲೆಕ್ಕ ಕೊಡಿ ಚಳವಳಿ ಸಮಿತಿ ಆಗ್ರಹಿಸ್ತಾ ಇರುವಂತದ್ದು. ಇದೆಲ್ಲದರ ಮತ್ತೆ ಲೆಕ್ಕ ಕೊಡಿ ಚಳವಳಿ ಸಮಿತಿ ಒಂದ್ ರೀತಿ ಪೊಲೀಸ್ ಠಾಣೆ ಮೆಟ್ಟಿಲೇ ಇರುವಂತದ್ದು. SP ಅವರಿಗೂ ಮನವಿ ಮಾಡಿದೆ. ವಚನಾನಂದ ಶ್ರೀಗಳ ಮೇಲೆ ಹಲ್ಲೆ ನಡೆಯುವ ಸಾಧ್ಯತೆ ಇರುವುದರಿಂದ ಸೂಕ್ತ ಭದ್ರತೆಯನ್ನು ನೀಡಬೇಕು ಅಂತ ಈಗ ಪರಮೇಶ್ವರ ಗೌಡರು ಮನವಿ ಮಾಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಮಾಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.